ಓಂ ಶಾಂತಿ. ಇವತ್ತು ನಾವು ನೋಡೋ ಟಾಪಿಕ್ ಏನು ಅಂದರೆ ಪರಮಾತ್ಮ ಏಕೆ ಮರೆಯಾಗಿದ್ದಾರೆ, ನಮ್ಮೆಲ್ಲರಿಂದ ಯಾಕೆ ಅವರು ಮರೆಯಲ್ಲಿ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಪರಮಾತ್ಮ ಯಾಕೆ ಮರೆಯಾಗಿ ನಿಂತಿದ್ದಾರೆ? ಪರಮಾತ್ಮ ನಮ್ಮಲ್ಲಿ ಪ್ರತ್ಯಕ್ಷ ಆಗಿದ್ರೆ ಇಷ್ಟೊಂದು ಮತಗಳು, ಇಷ್ಟೊಂದು ಜಾತಿಗಳು ಆಗ್ತಾನೆ ಇರ್ಲಿಲ್ವಲ್ಲ, ಎಲ್ಲ ಕಡೆ ಶಾಂತಿನೇ ನೆಲೆಸ್ತಾ ಇರ್ತಲ್ವಾ. ಇದರಿಂದ ಎಷ್ಟೋ ಜನಕ್ಕೆ ಭಗವಂತನ ಮೇಲೆ ಕೋಪನೇ ಬಂದ್ಬಿಟ್ಟಿದೆ, ಅಂದ್ರೆ ಅವ್ರಿಗೆ ನಂಬಿಕೆನೆ ಹೊರಟೋಗ್ಬಿಟ್ಟಿದೆ. ಆದ್ರೆ ಒಂದ್ ಕಡೆ ಅವ್ರಿಗೆ ಇದೆ ಅದು ಭಗವಂತ ಇದ್ದಾನೆ ಅನ್ನೋದು. ಈಗ ಪ್ರಪಂಚದಲ್ಲಿ ಹೇಗಾಗಿದೆ ಅಂದ್ರೆ ಮನುಷ್ಯರಿಗೆ ಭಗವಂತನ ಮೇಲೆ ಒಂದು ಭಯ ಅನ್ನೋದೇ ಇಲ್ಲ. ಪರಮಾತ್ಮನ ಮೇಲೆ ಸತ್ಯ ಮಾಡಿ ಅಂದ್ರೆ ಎಷ್ಟು ಧೈರ್ಯವಾಗಿ ಮಾಡ್ತಾರೆ. ಅದೇ ತಮ್ಮ ಮಕ್ಕಳ ಮೇಲೆ ಸತ್ಯ ಮಾಡಿ ಪ್ರಮಾಣ ಮಾಡಿ ಅಂದ್ರೆ ಅವಾಗ ಯೋಚನೆ ಮಾಡ್ತಾರೆ, ಮಾಡ್ಬೋದಾ ಬೇಡವಾ ಅಂತ. ಈ ಒಂದು ಪರಿಸ್ಥಿತಿಗೆ ಕಾರಣ ಏನು ಅಂದ್ರೆ ಭಗವಂತ ಯಾಕೆ ಎಲ್ಲರಿಂದ ಮರೆಯಾಗಿ ಇದ್ದಾರೆ ಅನ್ನೋದೇ ಒಂದು ಕಾರಣ ಆಗಿದೆ. ಯಾಕೆ ಮರೆಯಾಗಿದ್ದಾರೆ ಹಾಗನ್ನೋದು ಈಗ ಎಲ್ರಿಗೂ ಅದೊಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಈಗ ಅದ್ರ ಬಗ್ಗೆನೇ ಮಾತಾಡೋಣ, ಭಗವಂತ ಯಾಕೆ ಮರೆಯಾಗಿ ನಿಂತಿದ್ದಾರೆ ಅಂತ. ಇಲ್ಲಿ ಬ್ರಹ್ಮಕುಮಾರಿಗಳ ಮೂಲಕ ಭಗವಂತ ಬಂದು ನಮಗೆ ಇದ್ರ ಬಗ್ಗೆ ನಮಗೆ ಜ್ಞಾನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಕಲ್ಪವೇ 5,000 ವರ್ಷ, ಇದರಲ್ಲಿ ಅರ್ಧ ಸ್ವರ್ಗ ಆಗಿರುತ್ತೆ, ಅರ್ಧ ನರಕ ಆಗಿರುತ್ತೆ ಅಂತ. ಮೊದಲು 2,500 ವರ್ಷ ಸುಖದಲ್ಲಿ ಇರ್ತೀವಿ, ನಾವೆಲ್ಲ ದೇವತೆಗಳಾಗಿರ್ತೀವಿ. ಇನ್ನ ಉಳಿದ 2,500 ವರ್ಷ ನರಕ ಆಗಿರುತ್ತೆ, ಅಲ್ಲಿ ದುಃಖ ಅನ್ನೋದೇ ಜಾಸ್ತಿ ಇರುತ್ತೆ. ಇಲ್ಲಿ ಮೊದಲ 2,500 ವರ್ಷದಲ್ಲಿ ಎಲ್ರೂ ತಮ್ಮನ್ನು ತಾವು ದೇಹ ಅಂತ ತಿಳ್ಕೊಳ್ಳದೆ ಆತ್ಮ ಅಂತ ಆ ಸ್ಥಿತಿಲಿ ಇರ್ತಾರೆ. ಹಾಗಾಗಿ ಅಲ್ಲಿ ಯಾವುದೇ ದುಃಖ ಅನ್ನೋ ಮಾತೇ ಇರೋದಿಲ್ಲ, ಎಲ್ಲರೂ ಸುಖವಾಗಿ ಸಂತೋಷವಾಗಿ ಇರ್ತಾರೆ. ಇಲ್ಲಿ ನೋಡಿ, ಈ ಕಡೆ ನರಕದಲ್ಲಿ 2,500 ವರ್ಷ ಮನುಷ್ಯ ತನ್ನನ್ನ ದೇಹ ಅಂತ ತಿಳ್ಕೊಂಡು ಪಂಚವಿಕಾರಗಳಲ್ಲಿ ಬಲಿಯಾಗ್ಬಿಡ್ತಾನೆ. ಹಾಗಾಗಿ ಕಾಮ, ಕ್ರೋಧ, ಲೋಭ ಇಲ್ಲಿ ಇದಕ್ಕೆಲ್ಲ ವಶನಾಗಿ ದುಃಖಿತನಾಗ್ತಾನೆ. ಕೊನೆಯ 100 ವರ್ಷದಲ್ಲಿ ಪರಮಾತ್ಮ ಇವರ ದೇಹದಲ್ಲಿ ಬಂದು ನಿಮಗೆ ಹೇಳ್ತಾರೆ, ನೀವೇ ಆತ್ಮ, ನೀವು ಮೊದಲು ದೇವತೆ ಆಗಿದ್ರಿ, ಭ್ರುಕುಟಿಯ ಮಧ್ಯೆ ನೀವು ಇರುವಂತ ಆತ್ಮ, ನೀವೆಲ್ಲರೂ ಈ ಶರೀರ ಅಲ್ಲ, ನೀವೆಲ್ಲ ಆತ್ಮ. ಇಲ್ಲಿ ನೋಡಿ, ಮೇಲೆ ಪರಂಧಾಮದಲ್ಲಿ ನಾನು ಭಗವಂತ ಇಲ್ಲಿ ವಾಸ ಮಾಡ್ತೀನಿ, ನೀವಿಲ್ಲಿರೋ ಕೆಳಗಡೆ ಇರೋರಿಲ್ಲ, ನೀವೆಲ್ಲ ಆತ್ಮಗಳು. ಇಲ್ಲಿ ಪ್ರಪಂಚದ ವಿನಾಶ ಆದಾಗ ನಾವೆಲ್ಲ ಆತ್ಮಗಳು ಇಲ್ಲಿ ಮೇಲೆ ಪರಂಧಾಮಕ್ಕೆ ಹೊರಟೋಗ್ತೀವಿ ವಾಪಸ್ಸು. ಮತ್ತೆ ಈ ಪ್ರಪಂಚ ಸ್ವರ್ಗ ಆಗಿ ಪರಿವರ್ತನೆ ಆಗುತ್ತೆ, ಮತ್ತೆ ನಾವು ಅಲ್ಲಿ ದೇವತೆಗಳಾಗಿ ನಾವು ಜನ್ಮವನ್ನು ತಗೊಳ್ತೀವಿ. ಈ ಜ್ಞಾನವನ್ನ ಸ್ವಯಂ ಭಗವಂತನೇ ಬಂದು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಕೊಡೋ ಜ್ಞಾನ ಮರೆಯಾಗ್ಬಿಡುತ್ತೆ. ಈಗ ಅದೇ ದೊಡ್ಡ ಸಮಸ್ಯೆ ಆಗಿದೆ. ಹಾಗಾಗಿ ಈ ಸಮಸ್ಯೆಯಿಂದ ಹೊರಬರಬೇಕು. ಇಲ್ಲಿ ಪರಮಾತ್ಮ ಕೊಡೋ ಜ್ಞಾನನ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಇಷ್ಟೊಂದು ಜಗಳ, ಕಲಹ ಅನ್ನೋದೆಲ್ಲ ಶುರು ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ನೋಡಿ, ಆದಿ ಸನಾತನ ದೇವಿ ದೇವತಾ ಧರ್ಮದಲ್ಲಿ ಒಂದೇ ಧರ್ಮ ಅನ್ನೋದಿರೋದ್ರಿಂದ ಅಲ್ಲಿ ಶಾಂತಿ, ಸುಖ ಅನ್ನೋದಿರುತ್ತೆ, ಬೇರೆ ಯಾವ ಜಾತಿ ಮತನೂ ಇರೋದಿಲ್ಲ. ಇಲ್ಲಿ ದೇವತೆಗಳು ಎಷ್ಟು ಆನಂದದಿಂದ, ಸುಖದಿಂದ, ಸಂತೋಷ, ಸಮೃದ್ಧಿಯಾಗಿರ್ತಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕಿಟಕಿ ಬಾಗಿಲು ಕೂಡ ಇರೋದಿಲ್ಲ, ಅಷ್ಟೊಂದು ಸಮೃದ್ಧಿಯಾಗಿರುತ್ತೆ. ಕಳ್ತನ ಮಾಡ್ತಾರೆ ಅನ್ನೋದು ಸಹ ಇಲ್ಲಿ ಸ್ವರ್ಗದಲ್ಲಿ ನಡೆಯೋದಿಲ್ಲ. ಅಲ್ಲೂ ಸಹ ಒಬ್ಬ ಶ್ರೀಮಂತರು, ಬಡವರು ಅನ್ನೋದಿರ್ತಾರೆ. ಆದ್ರೆ ಬಡವರು ಇವಾಗಿರೋದಕ್ಕಿಂತಲೂ ಹೆಚ್ಚಿನ ಶ್ರೀಮಂತರೇ ಇರ್ತಾರೆ. ಆದ್ರೆ ಅಲ್ಲಿ ಲಕ್ಷ್ಮೀನಾರಾಯಣನ ಹೋಲಿಸಿದ್ರೆ ಶ್ರೀಮಂತರಿಗಿಂತೂ ಸ್ವಲ್ಪ ಕಡಿಮೆ ಇರ್ತಾರೆ ಅಷ್ಟೇ. ಸ್ವರ್ಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರ್ತಾರೆ. ಅವರು ಆತ್ಮ, ಭ್ರುಕುಟಿಯ ಮಧ್ಯೆ ಹೊಳಿತಾ ಇರೋರು, ಈ ಶರೀರ ಬಿಟ್ಟು ಇನ್ನೊಂದು ಶರೀರ ತಗೋತಾರೆ ಅನ್ನೋ ಆ ಸ್ಥಿತಿನಲ್ಲೇ ಇರ್ತಾರೆ. ಹಾಗಾಗಿ ಅವ್ರಿಗೆ ಮರಣ ಭಯ ಅನ್ನೋದು ಇರೋದಿಲ್ಲ. ಅವರೆಲ್ಲ ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ಈ ಶರೀರನ ಬಿಟ್ಟು ಹೋಗೋದು ಅವ್ರಿಗೇನ್ ದುಃಖ ಆಗಲ್ಲ. ನಾವು ನಮ್ಮ ಶರೀರ ಅಂತ ತಿಳ್ಕೊಂಡ್ಬಿಟ್ರೆ ಆಗ್ಲೇ ನಮ್ಗೆ ಅಯ್ಯೋ ಬಿಟ್ಟೋಗ್ತಾ ಇದೀವಿ ಅನ್ನೋ ಒಂದು ದುಃಖ ಆಗುತ್ತೆ. ಆದ್ರೆ ಅದೆಲ್ಲ ಅಲ್ಲಿ ಯಾವುದೂ ಇರೋದಿಲ್ಲ. ಈ ಜ್ಞಾನನ ನಾವು ತಿಳ್ಕೊಂಡಿದ್ರೆ ಎಷ್ಟೋ ದುಃಖಗಳಿಂದ ಪಾರಾಗ್ಬೋದು. ಈಗಲೂ ಸಹ ಒಬ್ರು ಸಹೋದರಿ ಹೇಳಿದ್ರು ನಂಗೆ, ಅಯ್ಯೋ ಬ್ರದರ್, ನಾವು ಮೊದಲೇ ಈ ಜ್ಞಾನನೆಲ್ಲ ತಿಳ್ಕೊಂಡಿದ್ರೆ ಎಷ್ಟೋ ಪರಿಸ್ಥಿತಿಗಳನ್ನ ನಾವು ಆರಾಮಾಗಿ ಪಾರ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ, ಇಷ್ಟು ಕಷ್ಟನೇ ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು. ನೋಡಿ, ಇಲ್ಲಿ
ಇಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ಲ, ಇವರ ಶರೀರದಲ್ಲೇ ಪರಮಾತ್ಮ ಬಂದು ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನ ತಿಳ್ಕೊಂಡವ್ರೆ ನಾವೆಲ್ಲ ಬ್ರಹ್ಮಕುಮಾರ ಕುಮಾರಿಗಳಾಗ್ತಾ ಇದ್ದೀವಿ. ಪರಮಾತ್ಮ ಇವರ ಶರೀರದಲ್ಲಿ ಬಂದು ಜ್ಞಾನ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ಅವರು ಯಾವುದೇ ಶರೀರದಲ್ಲಿ ಜನ್ಮ ತಗೊಳ್ಳೋದಿಲ್ಲ. ಅವರು ನಾವಾದ್ರೆ ಜನ್ಮ ತಗೊಂಡು ಮತ್ತೆ ಈ ಪ್ರಪಂಚಕ್ಕೆ ಬರ್ತೀವಿ. ಅವರೊಬ್ರು ಮಾತ್ರ ಈ ಕಾಲಚಕ್ರದಲ್ಲಿ ಜನ್ಮನ ತಗೊಳ್ಳೋದೇ ಇಲ್ಲ. ಅವರನ್ನೇ ನಾವು ಶಿವ ಅಂತ ಕರೆಯೋದು. ಅವರನ್ನೇ ನಾವು ಶಿವ, ಅಲ್ಲ, ಏಸು ಅಂತೆಲ್ಲ ಹೇಳ್ತೀವಿ. ಅವ್ರ ಹತ್ರ ಚಕ್ರ ಇರೋದಿಲ್ಲ. ಚಕ್ರ ಅಂದ್ರೆ ಈ 5000 ವರ್ಷ ಚಕ್ರ ಇದೆಯಲ್ಲ, ಇದು ನಮ್ದು ಸ್ವದರ್ಶನ ಚಕ್ರ. ಇಲ್ಲಿ ಈ ಸ್ವರ್ಗ ಆಗೋದು, ನರಕ ಆಗೋದು ಇದೇನೇ ಸುತ್ತಾ ಇರ್ತೀವಲ್ಲ, ಇದನ್ನೇ ನಾವು ಚಕ್ರ ಅಂತ ಹೇಳೋದು. ಶಿವನ ಹತ್ರ ಈ ಚಕ್ರ ಸ್ವದರ್ಶನ ಚಕ್ರ ಅನ್ನೋದು ಇರೋದಿಲ್ಲ. ಮಿಕ್ಕ ಎಲ್ಲಾ ದೇವತೆಗಳು, ವಿಷ್ಣು ಆಗ್ಲಿ, ದೇವಿ ಆಗ್ಲಿ, ಬೇರೆ ಎಲ್ಲಾ ದೇವತೆಗಳ ಹತ್ರನೂ ಈ ಚಕ್ರ ಅನ್ನೋದು ಇರುತ್ತೆ. ಈಗ ನೋಡಿ, ಪರಮಾತ್ಮ ಯಾಕೆ ಮರೆಯಾಗಿದ್ದಾರೆ ಅನ್ನೋದಕ್ಕೆ 2 ಕಾರಣಗಳಿದೆ. ಇಲ್ಲಿ ಮೊದಲನೇ ಕಾರಣ ಏನು ಅಂದ್ರೆ, ಇಲ್ಲಿ ಪರಮಾತ್ಮ ಕೊನೆ 100 ವರ್ಷದಲ್ಲಿ ಬಂದು ಯಾಕೆ ನಮ್ಗೆ ಜ್ಞಾನ ಹೇಳ್ತಾರೆ? ಯಾರು ಅವ್ರಿಗೆ ಹೇಳಿದ್ರು ನಮಗ್ ಜ್ಞಾನ ತಿಳಿಸಿ ಅಂತ? ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಇಲ್ಲಿ 5000 ವರ್ಷಗಳ ಚಕ್ರ ಇದೆಯಲ್ಲ, ಅದೇ ಒಂದು ನಾಟಕ ಇದ್ದಂಗೆ. 5000 ವರ್ಷಗಳ ಡ್ರಾಮಾ ಅದು. ಇದೆಲ್ಲ ಹೇಗೆ ನಡೆಯುತ್ತೆ ಅಂದ್ರೆ, ಇದೆಲ್ಲ ಪ್ರಕೃತಿ ತತ್ವವಾಗಿದೆ. ಪ್ರಕೃತಿಯಲ್ಲಿ ಈಗ ಹೇಗೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಹಗಲು, ಇರುಳು, ಮಳೆಗಾಲ, ಚಳಿಗಾಲ ಹೇಗೆ ಚಕ್ರ ತರ ಸುತ್ತುತ್ತೋ, ಹಾಗೆ ಭಗವಂತ ಬಂದು ನಮ್ಗೆ ಈ ಜ್ಞಾನನ ತಿಳಿಸ್ಕೊಳ್ಳೋದು ಒಂದು ಪ್ರಕೃತಿಯಾಗಿ ಆಗಿರುತ್ತೆ. ಇದ್ರ ಬಗ್ಗೆನೆ ನಾವು ಬೈಬಲ್ನಲ್ಲೂ ಸಹ ಇದನ್ನು ನೋಡಬಹುದು. ಪರಮಾತ್ಮನೂ ಸಹ ಈ ನಾಟಕದಲ್ಲಿ ಅದರ ಆಧಾರಿತದಿಂದಲೇ ಅವರು ಬರಬೇಕಾಗುತ್ತೆ ತಮ್ಮ ಪಾತ್ರನ ವಹಿಸೋದಿಕ್ಕೆ. ಈಗ ನೋಡಿ, ಇದು ಸಂಕಲ್ಪ ಹೇಗ್ ಬರುತ್ತೆ ಅಂದ್ರೆ, ನೀವು ಇದಕ್ ಮುಂಚೆ ಯೂಟ್ಯೂಬ್ ಅಲ್ಲಿ ಎಷ್ಟೋ ವಿಡಿಯೋ ನೋಡಿರ್ಬೋದು. ಆದ್ರೆ ನೋಡೋದಾ ಬೇಡವಾ ಅಂತ ನೀವು ರಿಜೆಕ್ಟ್ ಮಾಡಿರ್ತೀರ. ಆದ್ರೆ ಈಗ ಇದ್ರಲ್ಲೆಲ್ಲ ಏನಿದೆ ಅಂತ ನಿಮ್ಗೆ ಒಂದು ಸಂಕಲ್ಪ ಬಂದಿರುತ್ತೆ ನೋಡಿ. ಆಗ್ಲಿ ನೋಡೋಣ ಅಂತ ನೀವು ಸಂಕಲ್ಪ ಮಾಡಿ ನೋಡ್ತಿರಲ್ಲ, ಅದು ಒಂದು ರೀತಿಯ ಪ್ರಕೃತಿಯೇ. ಆ ಸಂಕಲ್ಪ ಮಾಡಿ ನೀವು ನೋಡೋ ಟೈಮ್ಗೆ ನೋಡ್ಬೇಕು ಅಂತಿರಲ್ಲ, ಅದು ಒಂದು ಪ್ರಕೃತಿ ತತ್ವವಾಗಿರುತ್ತೆ. ಹಾಗೇನೆ ಈ ಸೃಷ್ಟಿ ನಾಟಕದಲ್ಲಿ ಪರಮಾತ್ಮ ಯಾವಾಗ ತನ್ನ ಪಾತ್ರನ ಅಭಿನಯಿಸೋದಕ್ಕೆ ಇಲ್ಲಿ ಬರಬೇಕು ಅಂತ ಅವರು ಸಂಕಲ್ಪ ಮಾಡಿದಾಗ್ಲೇ ಅವರು ಇಲ್ಲಿಗೆ ಬಂದು ನಮಗೆ ಜ್ಞಾನ ತಿಳಿಸ್ಕೊಡ್ತಾರೆ. ಹಾಗೆ ಪರಮಾತ್ಮನಿಗೂ ಅದು ಅನ್ಸುತ್ತೆ, ಇಲ್ಲ ಈಗ ನಾನು ಹೋಗಿ ನನ್ನ ಪಾತ್ರನ ಮಾಡಬೇಕು, ಜ್ಞಾನ ತಿಳಿಸ್ಬೇಕು ಅಂದಾಗ್ಲೇನೆ ಅವರು 5000 ವರ್ಷದಲ್ಲಿ ಒಂದು ಸಲ ಧರೆಗೆ ಬರ್ತಾರೆ. ಹಾಗಾಗಿ ಇದು ಒಂದು ಕಾರಣ ಆಗಿದೆ. ಮತ್ತೆ ಈ 5000 ವರ್ಷದಲ್ಲಿ ಏನೇನು ನಡೆಯುತ್ತೋ ಅದೆಲ್ಲದೂ ಒಳ್ಳೇದಕ್ಕೆ ನಡೀತಾ ಇದೆ. ಇಲ್ಲಿ ಏನೇನು ನಡೆಯುತ್ತೋ ಅದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬೋದು. ಇದಕ್ಕಿಂತಲೂ ಉತ್ತಮವಾಗಿ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಏನೇನು ನಡೀತಾ ಇದೆಯೋ ಅದೆಲ್ಲಾನು ಒಳ್ಳೇದಕ್ಕೆ ನಡೀತಾ ಇದೆ. ಈಗ ಒಂದು ಉದಾಹರಣೆ ತಗೊಳ್ಳಿ. ಈಗ ಇಲ್ಲಿ ಕೊನೆ 100 ವರ್ಷದಲ್ಲಿ ಪರಮಾತ್ಮ ಬಂದು ಜ್ಞಾನನ ತಿಳಿಸ್ತಾರೆ ಅಂದ್ರೆ ಎಲ್ರೂ ಆ ಜ್ಞಾನನ ತಗೊಳಕ್ಕೆ ಸಾಧ್ಯ ಇರೋದಿಲ್ಲ. ಹೇಗ್ ನೋಡಿ, ಈಗ ಎಲ್ರೂ ಕ್ರಿಶ್ಚಿಯನ್ರಾಗೋದಿಲ್ಲ, ಎಲ್ರೂ ಹಿಂದೂಗಳಾಗೋದಿಲ್ಲ. ಹಾಗೇನೆ ಎಲ್ರೂ ಬ್ರಹ್ಮಕುಮಾರಿಗಳಾಗೋದೂ ಸಾಧ್ಯ ಇಲ್ಲ. ಹೇಗೆ ಅಂದ್ರೆ, ಇಲ್ಲಿ ಎಲ್ಲಾ ಧರ್ಮ ಜಾತಿಗಳನ್ನ ನೋಡಿದ್ರು ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರೋದು ಅಂದ್ರೆ ಅವರೇ ಕುಮಾರಿಗಳಾಗ್ತಾರೆ. ಏಕೆಂದ್ರೆ ಅತಿ ಕಡಿಮೆ ಸಂಖ್ಯೆನೇ ಸ್ವರ್ಗದಲ್ಲಿ ದೇವತೆಗಳಾಗಿರ್ತಾರೆ. ಅದು ಕಡಿಮೆ ಸಂಖ್ಯೆಯಲ್ಲಿರೋದ್ರಿಂದಾನೇ ಅದನ್ನ ಸ್ವರ್ಗ ಅಂತೀವಿ. ಈಗ ನೋಡಿ, ಪ್ರಪಂಚದಲ್ಲಿ ಎಷ್ಟೊಂದು ಜನಸಂಖ್ಯೆ ಇರೋದ್ರಿಂದ ತಾನೇ ಎಷ್ಟೊಂದು ಸಮಸ್ಯೆಗಳು ಆಗಿರೋದು. ಅದಕ್ಕೇನೆ ಸ್ವರ್ಗದಲ್ಲಿ ನೋಡಿ ಅತಿ ಕಡಿಮೆ ಜನಸಂಖ್ಯೆ ಇರುತ್ತೆ. ಇಲ್ಲಿ ಸಂಪತ್ತು ಎಷ್ಟೊಂದು ಜಾಸ್ತಿ ಇರುತ್ತೆ, ಆದ್ರೆ ಅದನ್ನ ಅನುಭವಿಸೋ ದೇವತೆಗಳು ಮಾತ್ರ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಈ ಜ್ಞಾನನ ತಗೊಂಡು ಅವರು ಸ್ವರ್ಗದಲ್ಲಿ ದೇವತೆಗಳಾಗಿ ಜನ್ಮ ತಗೊಳ್ತಾರೆ. ಈಗ ಯಾರು ಜ್ಞಾನನ ತಗೊಳ್ಳೋದಿಲ್ವೋ ಅದರಿಂದ ಅವ್ರಿಗೆ ಏನ್ ನಷ್ಟ ಆಗುತ್ತೆ? ಅಥವಾ ಜ್ಞಾನನ ಈಗ ಯಾರು ತಗೊಳ್ತಾರೆ ಅಂದ್ರೆ ಅವ್ರಿಗೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೆಲ್ಲವನ್ನ ಅವರು ತಮ್ಮ ಹಿಡಿತದಲ್ಲಿ ಇಟ್ಕೋತಾರೆ. ಈಗಲೇನೆ ಅವ್ರಿಗೆ ಆ ಸುಖಾನ ಅನುಭವಿಸ್ತಾರೆ, ಅದರಿಂದ ಜಯಿಸಿರೋ ಸುಖಾನ. ಅವರು ತಾವೊಬ್ಬ ಶರೀರ ಅಲ್ಲ, ಇಲ್ಲಿ ನಕ್ಷತ್ರದಾಗಿ ಹೊಳೆಯುತ್ತಿರೋ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ಪರಂಧಾಮದಲ್ಲಿ ಶಿವ ಇದ್ದಾರೆ, ಅವ್ರನ್ನ ನೆನಪು ಮಾಡ್ತಾ ಮಾಡ್ತಾ ಅಷ್ಟು ಶಕ್ತಿಯನ್ನ ಪಡ್ಕೊಳ್ತಾ ಇರ್ತಾರೆ.
ಆ ಶಕ್ತಿನ ಪಡ್ಕೊಳ್ತಾ ಇಲ್ಲಿ ನಡೋ ಪರಿಸ್ಥಿತಿಗಳೆಲ್ಲ ಅವ್ರಿಗೊಂದು ಆಟದ ರೀತಿಯಲ್ಲಿ ನೋಡ್ತಾರಷ್ಟೇ. ಈ ಪರಿಸ್ಥಿತಿಗಳೆಲ್ಲ ಅವ್ರಿಗೆ ಟೆನ್ಷನ್ ಅನ್ನ ಕೊಡೋದಿಲ್ಲ, ಆನಂದವನ್ನ ಕೊಡುತ್ತೆ. ಆ ರೀತಿ ಅವರು ನೋಡ್ತಾರೆ. ಇಲ್ಲಿ ಇದೊಂದು ನಮ್ಗೆ ಭಾಗ್ಯವಾಗಿ ಸಿಕ್ಕರೆ, ಮತ್ತೆ ಇನ್ನೊಂದು ಏನು ಅದೃಷ್ಟ ಅಂದ್ರೆ ನಾವೆಲ್ಲ ದೇವತೆಗಳಾಗಿ ಹುಟ್ಟುತ್ತೀವಿ. ಸ್ವರ್ಗದಲ್ಲಿ ನೀವು ಕೇಳೋಷ್ಟೇ ಇಲ್ಲ, ಅಷ್ಟೊಂದು ಆನಂದದಿಂದ ಇರ್ತೀವಿ ನಾವೆಲ್ಲ. ಈಗ ಇಲ್ಲಿ ಪರಮಾತ್ಮನ ಜ್ಞಾನ ಯಾರ್ಯಾರು ತಿಳ್ಕೊಳ್ಳಲ್ವೋ ಅವ್ರಿಗೇನಾದ್ರೂ ಶಿಕ್ಷೆ ಇದೆಯಾ ಅಂತ ಕೇಳಿದ್ರೆ ಆ ರೀತಿ ಅಂತ ಕಠಿಣವಾದ ಶಿಕ್ಷೆ ಅಂತೂ ಏನಿಲ್ಲ. ಆದ್ರೆ ಈ ಸ್ವರ್ಗದಲ್ಲಿ ಬರುವಂತ ಅವಕಾಶನ ಅವರು ಕಳ್ಕೊಂಡ್ಬಿಡ್ತಾರೆ. ಅಲ್ಲೇ ಪರಂಧಾಮದಲ್ಲೇ ನೆಲೆಸ್ತಾ ಕೂತಿರ್ತಾರಷ್ಟೇ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋ ರಹಸ್ಯ ಏನು ಅಂದ್ರೆ, ಇಲ್ಲಿ ನೋಡಿ ಮೇಲ್ಗಡೆ ಕಲ್ಪವೃಕ್ಷದ ರೀತಿಯಲ್ಲಿ, ಒಂದು ಉಲ್ಟಾ ವೃಕ್ಷದ ರೀತಿಯಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದರ ಒಂದು ಪ್ರತೀತಿಯೇ ಈಗ ಕ್ರಿಸ್ಮಸ್ ಟ್ರೀ, ಕಲ್ಪವೃಕ್ಷ ಅಂತೆಲ್ಲ ನಾವಿಲ್ಲಿ ಹೇಳ್ತೀವಿ. ಇದು ಒಂದು ಆತ್ಮಗಳ ಮರ ಆಗಿದೆ. ಇದು ಈ ಭೂಮಿನಲ್ಲಿ ಇರೋದಿಲ್ಲ, ಈ ಪರಂಧಾಮದಲ್ಲಿ ನಾವಿದನ್ನ ನೋಡ್ಬೋದು. ಈಗ ಈ ವೃಕ್ಷವನ್ನೇ ನಾವು ಪರಂಧಾಮ, ಪರಲೋಕ ಅಂತ ಹೇಳ್ತೀವಿ. ಆದ್ರೆ ಇದು ಸ್ವರ್ಗ ಅಂತ ನೀವು ತಿಳ್ಕೊಬೇಡಿ. ಯಾಕಂದ್ರೆ ಒಬ್ರು ಸಹೋದರರು ಕೇಳಿದ್ರು, ಈ ಪರಂಧಾಮ ಪರಲೋಕನೇ ಸ್ವರ್ಗನ ಅಂತ. ಖಂಡಿತ ಅದು ಸ್ವರ್ಗ ಅಲ್ಲ, ಅದು ಪರಂಧಾಮ. ಅಲ್ಲಿ ಪರಮಾತ್ಮ ಹಾಗೂ ಆತ್ಮಗಳು ನೆಲೆಸಿರ್ತಾರೆ. ಇಲ್ಲಿ ನೋಡಿ, ಈ ವೃಕ್ಷದಲ್ಲಿ ಈ ಕಾಂಡ ಅನ್ನೋದು ಇದೆಯಲ್ಲ ಮೇಲ್ಗಡೆ, ಅದೇನೆ ನಾವು ದೇವಿ ದೇವತಾ ಧರ್ಮದ್ದು. ಈಗ ಕೆಳಗಡೆ ಬರುತ್ತಲ್ಲ ಈ ರೆಂಬೆ ಕುಂಬೆಗಳು, ಎಲೆಗಳು, ಅವೆಲ್ಲ ಬೇರೆ ಮತದವರು. ಕ್ರಿಶ್ಚಿಯನ್ ಮತ, ಹಿಂದೂ ಮತ, ಮುಸ್ಲಿಂ ಮತ, ಜೈನ ಮತ, ಬೌದ್ಧ ಮತ ಅಂತ ಈ ಎಲೆಗಳೆಲ್ಲ ಬೇರೆ ಬೇರೆ ರೆಂಬೆ ಕೊಂಬೆಗಳೆಲ್ಲ ಜಾತಿಗಳು. ಇಲ್ಲಿ ನೋಡಿ, ಇಲ್ಲಿರೋ ಆತ್ಮಗಳೆಲ್ಲರೂ ಒಟ್ಟಿಗೆ ಸ್ವರ್ಗಕ್ಕೆ ಬಂದ್ಬಿಡ್ತಾರೆ ಅಂತ ಅನ್ಕೋಬೇಡಿ. ಇಲ್ಲಿ 33 ಕೋಟಿ ದೇವತೆಗಳು ಅಂತ ನಾವ್ ಯಾರು ಹೇಳ್ತೀವಲ್ಲ, ಅವರ ಒಬ್ಬೊಬ್ಬರಿಗೂ ಒಂದೊಂದು ರ್ಯಾಂಕ್ ಇರುತ್ತೆ. ಈಗ 33,000 ಕೋಟಿ ರ್ಯಾಂಕ್ ಇದ್ದಂಗೆ. ಯಾರು ಹೆಚ್ಚು ಪುರುಷಾರ್ಥನ ಇವಾಗ ಇಲ್ಲಿ ಮಾಡ್ತಾರೋ ಅವರು ಮೊದಲನೇದಾಗಿ ಇಲ್ಲಿ ಜನ್ಮ ತಗೊಳ್ತಾರೆ ಸ್ವರ್ಗದಲ್ಲಿ. ಅವರೇನೆ ಶ್ರೀ ಲಕ್ಷ್ಮಿ, ಶ್ರೀ ನಾರಾಯಣ ಆಗ್ತಾರೆ. ಸೊ ಯಾರು ಕಡಿಮೆ ಪುರುಷಾರ್ಥ ಮಾಡಿರ್ತಾರೋ ಅವರು ಇಲ್ಲಿ ಕೊನೆಯಲ್ಲಿ ಸ್ವರ್ಗದಲ್ಲಿ ಒಂದೇ ಒಂದು ಜನ್ಮ ತಗೋತಾರೆ. ಇಲ್ಲಿ 2500 ವರ್ಷದಲ್ಲಿ ಮೊದಲು ಬರೋರ್ಗೆ ಒಬ್ಬೊಬ್ರಿಗೂ 150 ವರ್ಷ ಆಯಸ್ಸು ಇರುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ, ಪರಮಾತ್ಮನ ಪಕ್ಕದಲ್ಲೇ ಯಾರು ಕೂಳ್ತಿರ್ತಾರೋ ಅವರೇ ಸ್ವರ್ಗದಲ್ಲಿ ಮೊದಲನೇ ಜನ್ಮದಲ್ಲಿ ತಗೊಂಡು ಬರ್ತಾರೆ. ಅದರ ನೆಕ್ಸ್ಟ್ ಯಾರಿರ್ತಾರೋ ಅವರು ನೆಕ್ಸ್ಟ್ ಸ್ವರ್ಗದಲ್ಲಿ ಬರ್ತಾರೆ. ಈ ರೀತಿ ಕೊನೆಯಲ್ಲಿ ಯಾರು ಇಲ್ಲಿ ಇರ್ತಾರೋ ಈ ಕಲ್ಪವೃಕ್ಷದಲ್ಲಿ, ಅವರು ಈ ಸ್ವರ್ಗದಲ್ಲಿ ಕೊನೆಯಲ್ಲಿ ಜನ್ಮ ತಗೊಳ್ತಾರೆ. ಈ ಕೊನೆಯಲ್ಲಿ ಜನ್ಮ ತಗೊಂಡವ್ರಿಗೆ ಅಂತ ಏನು ಆನಂದ ಸಿಗೋದಿಲ್ಲ. ನಾನು ಸ್ವರ್ಗ ನೋಡಿದೆ ಅಷ್ಟೇ ಅನ್ನೋದೊಂದೇ ಅವರಲ್ಲಿ ಇರುತ್ತೆ. ಇಲ್ಲಿ ರೆಂಬೆ ಕೊಂಬೆಗಳಿದೆಯಲ್ಲ, ಅದರಲ್ಲಿ ಎಲ್ಲ ಮತದವರು ಬರ್ತಾರೆ. ಈಗ ಉದಾಹರಣೆಗೆ ತಗೊಳ್ಳೋಣ, ಕ್ರಿಸ್ತ ಮತದವರು, ಕ್ರಿಶ್ಚಿಯನ್ರು. ಅವರಲ್ಲಿ ಮೊದಲನೇದಾಗಿ ಬರೋರು ಯೇಸು ಕ್ರಿಸ್ತರು. ಇಲ್ಲಿ ಯೇಸು ಅನ್ನೋರ ಶರೀರದಲ್ಲಿ ಕ್ರಿಸ್ತು ಅನ್ನೋ ಆತ್ಮ ಪ್ರವೇಶ ಆಗುತ್ತೆ. ಅವರಿಬ್ಬರೂ ಸೇರಿ ಯೇಸು ಕ್ರಿಸ್ತ ಅಂತ ನಾವು ಕರಿತೀವಿ. ಆದ್ರೆ ಯೇಸು ಕ್ರಿಸ್ತ ಭಗವಂತ ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಕ್ರಿಸ್ತು ಆತ್ಮ ಅನ್ನೋದು ಅವರು ಜನ್ಮ ತಗೊಳ್ಳೋದಿಲ್ಲ. ಯೇಸು ಅವರು ಬಂದ ಮೇಲೆ ಅವರ ಶರೀರದಲ್ಲಿ ಈ ಕ್ರಿಸ್ತು ಆತ್ಮ ಅನ್ನೋರು ಬಂದು ಸೇರ್ಕೊಂಡು ಜನ್ಮನ ತಗೊಳ್ತಾರೆ. ನೋಡಿ, ಇಲ್ಲಿ ಸ್ವರ್ಗದ ನಂತರ ಬರುತ್ತಲ್ಲ, ಇಲ್ಲಿ ಯೇಸು ಕ್ರಿಸ್ತ ಜನ್ಮ ತಗೊಂಡು ನಮಗೆ ಜ್ಞಾನವನ್ನ ಕೊಡ್ತಾರಲ್ಲಿ, ಜ್ಞಾನ ಕೊಡ್ತಾ ಹೋಗ್ತಾರೆ. ಅವರು ಇಲ್ಲಿ ಜ್ಞಾನನ ಕೊಟ್ಟು ಯೇಸುನೇ ಹೊರಟೋಗ್ತಾರೆ, ಮತ್ತೆ ಕ್ರಿಸ್ತು ಆತ್ಮನೇ ಬೇರೆ ಹೊರಟೋಗುತ್ತೆ. ಹಾಗೇನೆ ಬರ್ತಾ ಬರ್ತಾ ಬೇರೆ ಮತದವರು ಹೀಗೆ ಬಂದು ಜ್ಞಾನನ ಬೋಧನೆ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಕ್ರಿಸ್ತು ಆತ್ಮ ಕೆಳಗ್ ಬಂದು ಜ್ಞಾನ ಕೊಡ್ತಾರಲ್ಲ, ಆಗ್ಲೇನೆ ಅವರ ಅನುಯಾಯಿಗಳು, ಕ್ರಿಸ್ತ ಆತ್ಮಗಳು ಎಲ್ಲ ಪರಂಧಾಮದಿಂದ ಇಳಿದು ಬರ್ತಾರೆ. ಅದಕ್ಕೆ ನೋಡಿ, ಯೇಸು ಕ್ರಿಸ್ತ ಇದ್ದಾಗ ಅವರಿಗೆ ಸಪೋರ್ಟ್ ಮಾಡಕ್ ಅಲ್ಲಿ ಯಾರು ಇರ್ಲಿಲ್ಲ. ಆಮೇಲಿಂದಾನೇ ಅವರ ಸಪೋರ್ಟ್ ಮಾಡುವಂತ ಆತ್ಮಗಳು ಕೆಳಗಿಳಿದು ಬರ್ತಾರೆ. ಹೇಗೆ ಬ್ರಹ್ಮಕುಮಾರಿಗಳು ಪರಮಾತ್ಮ ಕೊಡೋ ಜ್ಞಾನನ ಇಷ್ಟಪಡ್ತಾರೋ, ಹಾಗೆ ಕ್ರಿಸ್ತು ಅವರ ಆತ್ಮದ ಅನುಯಾಯಿಗಳಿರ್ತಾರಲ್ಲ, ಅವರು ಕ್ರಿಸ್ತ ಬಂದ ನಂತರ ಅವ್ರು ಬರ್ತಾರೆ. ಹಾಗಾಗಿ ಅವ್ರ ಜ್ಞಾನ ಅವ್ರಿಗೆ ಇಷ್ಟ ಆಗುತ್ತೆ. ಹೀಗೇನೆ ಬೇರೆ ಧರ್ಮದ ಆತ್ಮಗಳು ಸಹ ಅವರವರೇ ಇಳಿದು ಬಂದಾಗ ನಂತರ ಅವರನ್ನ ಫಾಲೋ ಮಾಡುವಂತ ಆತ್ಮಗಳು ಅವ್ರ ಹಿಂದೆ ಬರ್ತಾರೆ. ಹಾಗಾಗಿ ನೋಡಿ, ದಿನ ಪ್ರತಿದಿನ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಈ ಪ್ರಪಂಚದಲ್ಲಿ. ಈಗ ನೋಡಿ, ನಾವು ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಇಲ್ಲಿ ಏನಂದ್ರೆ, ಪರಮಾತ್ಮ ಈ ಪ್ರಪಂಚ ಅತಿ ಅಧೋಗತಿಗೆ ಹೋದಾಗ ಬಂದು ಅದನ್ನ ರಕ್ಷಿಸ್ತಾರೆ.
ಇಲ್ಲಿ ಹೇಳ್ತಾರಲ್ಲ ಗೀತೆಯಲ್ಲೂ ಧರ್ಮ ಜ್ಞಾನಿ ಆದಾಗ ನಾನ್ ಬಂದು ಧರ್ಮವನ್ನ ಕಾಪಾಡ್ತೀನಿ ಅಂತ. ಹಾಗೆ ಇದು ಅಧೋಗತಿಗೆ ರೀಚ್ ಆದಾಗ ಪರಮಾತ್ಮ ಬಂದು ಅದನ್ನ ರಕ್ಷಣೆ ಮಾಡ್ತಾರೆ. ಇದಕ್ಕೂ ಮುಂಚೆ ಎಷ್ಟೋ ಮನುಷ್ಯ ಆತ್ಮಗಳು ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ, ಜ್ಞಾನ ಕೊಡ್ತಾರೆ. ಏನೇ ಕೊಟ್ಟರೂ ಸಹ ಪ್ರತಿ ದಿನಾನು ಅದು ಇನ್ನೂ ಅಳಿವಿಗೆ ಕಾರಣ ಆಗ್ತಾ ಇದೆ ಹೊರತು ರಕ್ಷಣೆ ಅಂತೂ ಆಗ್ತಾ ಇಲ್ಲ. ಹಾಗಾಗಿ ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಎಷ್ಟೊಂದು ಜಗಳ ಕಲಹ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಕೊನೆಯಲ್ಲಿ ಪರಮಾತ್ಮ ಬಂದು ಈ ಜಗತ್ತನ್ನ ರಕ್ಷಿಸ್ತಾರೆ. ಅಂದ್ರೆ ಇದರ ನರಕದಿಂದ ಸ್ವರ್ಗ ಮಾಡ್ತಾನೆ. ಅದಕ್ ಮುಂಚೆ ವಿನಾಶ ಅನ್ನೋದು ಆಗ್ಲೇಬೇಕು. ಯಾಕಂದ್ರೆ ಇಲ್ಲಿ ಈ ಹೆಚ್ಚಾಗಿರೋ ಆತ್ಮಗಳೆಲ್ಲ ಮತ್ತೆ ವಾಪಸ್ ಪರಂಧಾಮಕ್ಕೆ ಹೋಗ್ಬೇಕು. ವಿನಾಶದ ಸಮಯದಲ್ಲಿ ಎಲ್ಲಾ ಆತ್ಮಗಳು ಪರಂಧಾಮಕ್ಕೆ ವಾಪಸ್ ಹೋಗ್ಲೇಬೇಕಾಗುತ್ತೆ. ಈಗ ನೋಡಿ, ವಿನಾಶ ಆಗುತ್ತೆ ಅಂದ್ರೆ ಎಷ್ಟೋ ಜನ ದುಃಖ ಪಡ್ತಾರೆ, ಅಯ್ಯೋ ಈ ಶರೀರ ಬಿಟ್ಟು ಹೋಗ್ಬೇಕೆ ಅಂತ. ಆದ್ರೆ ಪರಮಾತ್ಮ ಕೊಡೋ ಜ್ಞಾನನ ನಾವ್ ಯಾವಾಗ ತಿಳ್ಕೊತೀವೋ ಆಗ ನಮ್ಗೆ ಇದೆಲ್ಲ ಕಷ್ಟ ಅಂತಾನೆ ಅನ್ಸಲ್ಲ. ಆ ಪರಮಾತ್ಮ ಅಲ್ಲಿದ್ದಾರೆ, ಅವ್ರನ್ನ ನೆನೆಸ್ತಾ ಇದೀವಿ ಅಂದಾಗ ಆ ಶಕ್ತಿ ಪಡ್ಕೊಂಡು ನಾವ್ ಇದಕ್ಕೆ ದುಃಖಕ್ಕೆ ಈಡಾಗೋದಿಲ್ಲ. ಈ ಜ್ಞಾನ ತಿಳ್ಕೊಂಡಾಗ ನಮ್ಗೆ ನಮ್ಮ ಶರೀರನ ಬಿಟ್ಟು ಹೋಗೋದಕ್ಕೆ ನಮ್ಗೆ ಯಾವುದೇ ದುಃಖ ನೋವು ಅನ್ನೋದೂ ಆಗೋದಿಲ್ಲ. ಆದ್ರೆ ನೋಡಿ, ಇಲ್ಲಿ ಪರಮಾತ್ಮ ಬಹಳ ಎಕನಾಮಿಕಲ್ಲು. ಅವರು ಪ್ರತಿ ಸಲನೂ ಬರೋದಿಲ್ಲ, ನೋಡ್ತಾ ಇರ್ತಾರೆ ಈ ಪ್ರಪಂಚ ಎಷ್ಟು ಅಧೋಗತಿಗೆ ಹೋಗಿ ತಲುಪುತ್ತೆ ಅಂತ ನೋಡ್ತಾ ಇರ್ತಾರೆ. ಅದು ಎಷ್ಟು ತಲುಪುತ್ತೋ ಕೊನೆ ಇದ್ರ ತನಕ ಅವಾಗ ಅವರು ಈ ಪ್ರಪಂಚಕ್ಕೆ ಬರ್ತಾರೆ. ಅಲ್ಲಿ ತನಕನೂ ಅವರು ಬರೋದಿಲ್ಲ. ಈಗ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ನೀವು ಕೇಳಿರ್ತೀರ ಈ ಮಹಾಭಾರತದಲ್ಲ ಈ ಕೃಷ್ಣ ಹುಟ್ಟೋವಾಗ ಕಂಸ ಇರ್ತಾನಲ್ಲ, ಅವನು ದೇವಕಿಯ 8ನೇ ಶಿಶುವಿಂದ ಅವನಿಗೆ ಮರಣ ಹೊಂದುತ್ತೆ ಅಂತ ಅವನು ತಿಳ್ಕೊಂಡಿರ್ತಾನೆ. ಕಂಸನಿಗೆ ಅಲ್ಲಿ ಅಶರೀರವಾಣಿ ಆಗಿರುತ್ತೆ, ದೇವಕಿಯ 8ನೇ ಮಗುವಿಂದ ನಿನ್ಗೆ ಮರಣ ಆಗುತ್ತೆ ಅಂತ. ಹಾಗಾಗಿ ಅವನು ದೇವಕಿ ಮತ್ತೆ ವಸುದೇವನ್ನ ಅವನು ಸೆರೆಮನೆಯಲ್ಲಿ ಹಾಕಿರ್ತಾನೆ. ಆಗ ವಸುದೇವ ಕೇಳ್ತಾನೆ, ನೀನ್ ಯಾಕೆ 8ನೇ ಮಗು ತಾನೇ ನಿನ್ಗೆ ಮರಣ ಕೊಡೋದು ಅಂತ, ಆದ್ರೆ ನೀನು ಯಾಕೆ 1ನೇ ಮಗು 2ನೇ ಮಗು ಎಲ್ಲದನ್ನೂ ನೀನ್ ಯಾಕೆ ಸಾಯಿಸ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಇಲ್ಲೇ ನಾವು ತಿಳ್ಕೋಬಹುದು, 7 ಶಿಶುಗಳನ್ನ ಅವನು ಕೊಲ್ತಾನಲ್ಲ, ಆ ಕೊಂದಾಗ ಅವನ ಪಾಪದ ಕೂಡ ತುಂಬುತ್ತೆ. ಆಗ 8ನೇ ಶಿಶುವಾಗಿ ಕೃಷ್ಣ ಜನ್ಮ ತಗೊಂಡು ಕಂಸನನ್ನ ಕೊಲ್ತಾನೆ. ಅದೇ ರೀತಿನೇ ಈಗ ಪರಮಾತ್ಮನೂ ಅಷ್ಟೇ, ಇಲ್ಲಿ ಎಷ್ಟು ಪಾಪ ಕರ್ಮಗಳು ಅತೀ ಹೋಗಿರೋವಾಗ್ಲೇನೆ ಬಂದು ಈಗ ವಿನಾಶ ಅನ್ನೋದನ್ನ ಮಾಡ್ತಾರೆ. ಈಗ ನೋಡಿ, ಪರಮಾತ್ಮ ಬಂದು ಜ್ಞಾನನ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ವಿನಾಶ, ದುಃಖ, ಈ ವೈಲೆನ್ಸ್ ಅನ್ನೋದೆಲ್ಲ ಎಲ್ಲ ನೋಡಿದ್ರು ಹೆಚ್ಚಾಗ್ತಾನೆ ಇದೆ ದಿನ ದಿನ, ಹೊರತು ಕಡಿಮೆ ಅಂತೂ ಆಗಿಲ್ಲ. ಆದ್ರೆ ಇದು ಆಗ್ಲೇಬೇಕಾಗಿದೆ. ಎಷ್ಟು ಜಾಸ್ತಿ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೋ ವಿನಾಶ ಹತ್ರ ಆಗ್ತಾ ಇದೆ. ಎಲ್ರಿಗೂ ಒಂದಿನ ಈ ಪ್ರಪಂಚನೇ ಬೇಡ ಅನ್ಸ್ಬಿಡ್ಬೇಕು. ಅಲ್ಲಿ ತನಕನೂ ಪರಮಾತ್ಮ ನೋಡ್ತಾ ಇರ್ತಾರೆ. ಆಮೇಲೆ ವಿನಾಶ ಅನ್ನೋದು ಏರ್ಪಾಡಾಗುತ್ತೆ. ಇದ್ರ ಮಧ್ಯದಲ್ಲಿ ಪರಮಾತ್ಮ ಕೊಡೋ ಜ್ಞಾನನ ಯಾರು ಕೇಳ್ತಾರೋ ಅವರೇನೆ ಇಲ್ಲಿ ದೇವತೆಗಳಾಗ್ತಾರೆ. ಇಲ್ಲಿ ಕಾಲಚಕ್ರದಲ್ಲಿ ಮಧ್ಯದಲ್ಲಿ ಪರಮಾತ್ಮ ಬರೋದಿಲ್ಲ. ಪರಮಾತ್ಮ ಈ ಮಧ್ಯದಲ್ಲಿ ಎಲ್ಲೂ ಬರೋದಿಲ್ಲ. ಬಂದಿದ್ರೆ ಈ ಪ್ರಪಂಚ ಸ್ವರ್ಗ ಆಗ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಈಗ ನೋಡಿ, ಇಲ್ಲೊಂದು ಉದಾಹರಣೆ ತಗೊಳ್ಳೋಣ. ಪರಮಾತ್ಮ ಮಧ್ಯದಲ್ಲಿ ಏನಾದ್ರೂ, ಈಗ ಈ ಕೊನೆಯಲ್ಲಿ ನಾನು ಹೇಳಿದಾಗೆ ಕ್ರಿಸ್ತ ಬರದೆ ಪರಮಾತ್ಮನೇ ಯೇಸುವಿನ ಶರೀರದಲ್ಲಿ ಬಂದು ಈ ಜ್ಞಾನ ಎಲ್ಲ ಕೊಟ್ಬಿಟ್ಟಿದ್ರೆ, ನೀವೇ ದೇವತೆಗಳಾಗಿದ್ರಿ, ನೀವು ಶರೀರ ಅಲ್ಲ ನೀವು ಆತ್ಮ ಅಂತ ತಿಳ್ಕೊಂಬಿಟ್ಟಿದ್ರೆ ಎಲ್ರೂ ಈಗ ದೇವತೆಗಳಾಗೇ ಇರ್ಬೇಕಾಗಿತ್ತು. ಆ ತರ ಇದ್ಬಿಟ್ಟಿದ್ರೆ ಈ ದೇವತಾ ಧರ್ಮ ಅನ್ನೋದೇ ಒಂದು ಚಕ್ರ ತರ ಸುತ್ತಾ ಇತ್ತು. ಆಗ ಕ್ರಿಶ್ಚಿಯನ್ ಧರ್ಮ ಅನ್ನೋದು ಈಗ ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಆಗ ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಯಾವುದೇ ಧರ್ಮ ಆಗಿರ್ಲಿ ಎಲ್ರೂ ಅಲ್ಲೇ ಮೇಲೆ ಪರಂಧಾಮದಲ್ಲೇ ಇರ್ಬೋದಾಗಿತ್ತು. ಯಾರೂ ಕೆಳಗ್ ಬಂದು ಇಳೀತಾ ಇರ್ಲಿಲ್ಲ. ಅವ್ರಿಗೆ ತಮ್ಮ ಪಾತ್ರನೇ ಇಲ್ದಂಗ ಆಗ್ಬಿಟ್ಟಿರೋದು ಬೇರೆ ಧರ್ಮದವ್ರಿಗೆ. ಆದ್ರೆ ಪರಮಾತ್ಮ ಎಲ್ಲರಿಗೂ ಅಪ್ಪ. ಅವ್ರು ಬರೀ ದೇವತೆಗಳಿಗೆ ಮಾತ್ರ ಅಪ್ಪ ಅಲ್ಲ. ಆದ್ರೆ ಇಲ್ಲಿ ನೋಡಿ, ನಾವು ಪರಮಾತ್ಮ ಕೊಡೋ ಜ್ಞಾನನ ತಗೊಳ್ತಾ ನಮ್ಮಲ್ಲಿ ಆ ಶಕ್ತಿ ಎಷ್ಟು ಹೆಚ್ಚಾಗ್ತಾ ಹೋಗ್ತಾ ದಿನ ದಿನ. ಈ ದೇವತಾ ಧರ್ಮದಲ್ಲಿ ಎಷ್ಟು ಹೆಚ್ಚು ಶಕ್ತಿ ಇರ್ತಾರೋ ಅವರು ಮೊದಲು ಬರ್ತಾರೆ. ಆದ್ರೆ ಈ ಜ್ಞಾನನ ಯಾರು ತಗೊಂಡಿರಲ್ವೋ
ಅವರು ಭಗವಂತನ ನೆನಪು ಮಾಡ್ತಾರೆ, ಆದ್ರೆ ದುಃಖದಲ್ಲಿದ್ದಾಗ ಅವರು ನೆನಪು ಮಾಡ್ತಾ ಇರ್ತಾರೆ ಅಷ್ಟೇನೆ. ಅವರಿಗೆ ಆ ಶಕ್ತಿ ಅನ್ನೋದು ಅವರಲ್ಲಿ ಇರೋದಿಲ್ಲ. ಈಗ ನಾವು ಬೈಬಲ್ ಅಲ್ಲೂ ನೋಡ್ತೀವಿ, ಕೊನೆಯಲ್ಲಿ ಎಷ್ಟು ದುಃಖಿತರಾಗ್ತಾರೆ ಇಲ್ಲಿರೋ ಜನ ಅಂದ್ರೆ, ಗರ್ಭಿಣಿ ಸ್ತ್ರೀಯರಿದ್ರೆ ಅಯ್ಯೋ, ಈ ಮಕ್ಕಳಾಗಿದೆಯೇ ಅಯ್ಯೋ ಅಂತ ಎಲ್ಲದಕ್ಕೂ ಅಷ್ಟೊಂದು ದುಃಖಿತರಾಗಿ ಹೋಗ್ತಾರೆ. ಹಾಗೆ ಎಲ್ಲ ನೋಡಿದ್ರು ದುಃಖ ಅನ್ನೋದನ್ನ ನಾವು ಬೈಬಲ್ ಅಲ್ಲಿ ಯೇಸು ಕ್ರಿಸ್ತ ಹೇಳಿರೋದನ್ನ ನೋಡ್ಬೋದು. ಇಲ್ಲಿ ಮಧ್ಯದಲ್ಲಿ ಅದಕ್ಕೆ ಪರಮಾತ್ಮ ಬರಲ್ಲ, ಕೊನೆಯಲ್ಲಿ ಬಂದು ಪರಮಾತ್ಮ ಪ್ರೀತಿಯಿಂದಾನೆ ನಮ್ಗೆಲ್ಲರಿಗೂ ಈ ಜ್ಞಾನನ ತಿಳಿಸ್ಕೊಡ್ತಾರೆ. ಅದನ್ನ ನಾವು ತಗೊಳ್ಬೇಕು. ಆದ್ರೆ ಯಾರು ಅದನ್ನ ತಗೊಳ್ಳೋದಿಲ್ವೋ, ಅದರ ಕೊನೆಯ ವಿನಾಶದ ಸಮಯದಲ್ಲಿ ಅವ್ರಿಗೂ ಕೂಡ ಅನ್ಸುತ್ತೆ ಅಯ್ಯೋ ಅಂತ. ಯಾವುದು ಅವ್ರಿಗೆ ಸುಖ ಕೊಡ್ತಾ ಇತ್ತು ಕಾಮದಿಂದ ಮೋಹದಿಂದ, ಅದನ್ನೂ ಬೇಡ ಅನ್ಸ್ಬಿಡುತ್ತೆ ಅವ್ರಿಗೆ. ಆ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಇದು ಯಾವುದೂ ಬೇಡಪ್ಪ, ಇದು ಯಾವುದೂ ಸುಖಾನೇ ಅಲ್ಲ ಅನ್ನೋ ಒಂದು ರೀತಿಯ ಅನುಭವ ಆಗ್ಬಿಡುತ್ತೆ ಅವ್ರಿಗೆ. ಇದೆಲ್ಲ ಯಾವುದೂ ಬೇಡಪ್ಪ, ಸಾಕಾಗೋಗಿದೆ ಅನ್ನೋ ಅವರಲ್ಲೇನೆ ಒಂದು ವೈರಾಗ್ಯ ಅನ್ನೋದು ಸೃಷ್ಟಿ ಆಗ್ತಾ ಇರುತ್ತೆ. ಇವೆಲ್ಲ ಯಾವುದೂ ಬೇಡ ಅನ್ಸ್ಬಿಡುತ್ತೆ. ಪರಮಾತ್ಮ ಕೊಡೋ ಜ್ಞಾನದಿಂದ ಅವರು ಈ ಕಾಮ ಕ್ರೋಧ ಅನ್ನೋದನ್ನ ಬಿಟ್ಟಿರಲ್ಲ, ಆದ್ರೆ ಅದನ್ನ ನೋಡಿ ನೋಡಿ ಅವ್ರಿಗೆ ಒಂಥರ ಬೇಡ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ಅವ್ರು ಅದ್ರ ಮೇಲೆಲ್ಲ ವೈರಾಗ್ಯ ಬಂದ್ಬಿಟ್ಟು ಎಲ್ಲದನ್ನು ಬಿಟ್ಬಿಡ್ತಾರೆ. ಆದ್ರೆ ನೋಡಿ, ಅವೆಲ್ಲ ಏನಕ್ಕಾಗುತ್ತೆ ಅಂದ್ರೆ ಎಲ್ಲದೂ ಒಳ್ಳೇದಕ್ಕೋಸ್ಕರನೇ ಆಗುತ್ತೆ. ಆತರ ಅವರಿಗೆ ಅನ್ನಿಸ್ದಾಗ ಅವರು ಈ ನರಕದ ಮೊದಲನೇ ಇದ್ರಲ್ಲಿ ನೋಡಿ, ಈ ಚಕ್ರ ಈ ರೀತಿ ಸುತ್ತುತ್ತಲ್ಲ, ಈ ಆಂಟಿ ಕ್ಲಾಕ್ ವೈಸ್ ಅಲ್ಲ ಕ್ಲಾಕ್ ವೈಸ್ ರೀತಿ ಸುತ್ತುತ್ತಲ್ಲ, ಆ ಸುತ್ತಿದಾಗ ಈ ಮೊದಲನೇದ್ರಲ್ಲಿ ಬಂದಾಗ ಅವರು ಅಷ್ಟೊಂದು ದುಃಖನ ಅನುಭವಿಸೋದಿಲ್ಲ. ಇಲ್ಲಿ ಮೊದಲು ಬಂದವ್ರಿಗೆ ಅಷ್ಟೊಂದು ದುಃಖದ ಅನುಭವ ಆಗೋದಿಲ್ಲ. ಈಗ ನೋಡಿ, ಯೇಸು ಕ್ರಿಸ್ತನ ಶಿಲುಬೆಗೆ ಇರಿಸಿದಾಗ ಅವ್ರಿಗೆ ಎಷ್ಟು ದುಃಖ ಆಗ್ತಾ ಇತ್ತು, ಆದ್ರೆ ಅದನ್ನ ಈಗಿರೋ ದುಃಖನ ಕಂಪೇರ್ ಮಾಡಿದ್ರೆ ಆಗ ಅಷ್ಟೊಂದು ದುಃಖ ಇಲ್ಲ ಅಂತ ಅನ್ಸುತ್ತೆ. ಈಗಂತೂ ದುಃಖ ಅನ್ನೋದು ಎಲ್ಲ ಅತಿ ಮಿತಿ ಮೀರಿ ಹೋಗಿದೆ. ಎಷ್ಟು ದುಃಖ ಅಂದ್ರೆ, ಇವತ್ತು ಮನುಷ್ಯ ಜನ್ಮ ತಗೊಳ್ಳೋದ್ರಿಂದ ಮರಣ ಹೊಂದೋವರೆಗೂ ಪ್ರತಿ ಹೆಜ್ಜೆಯಲ್ಲೂ ತನ್ನ ಬದುಕಿನಲ್ಲಿ ಅಷ್ಟೊಂದು ದುಃಖನ ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಈ ಮೊದಲು ಬಂದ ಆತ್ಮಗಳಲ್ಲಿ ಅಷ್ಟೊಂದು ದುಃಖ ಅನ್ನೋದು ಅವರು ಅನುಭವಿಸಿರೋದಿಲ್ಲ. ನಂತರ ಬರೋರ್ಗೇನೆ ಹೆಚ್ಚು ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ಕ್ರಿಸ್ತು ಆತ್ಮ ಅನ್ನೋದೆಲ್ಲ ಕೊನೆ ಈ ಅರ್ಧ ಸ್ವರ್ಗ ಆದ ನಂತರನೇ ಬರೋದು. ಮೊದಲಾಗಿ ಬರೋದೆಲ್ಲ ದೇವತಾ ಆತ್ಮಗಳು. ಆದ್ರೆ ಅವರು ಮತ್ತೆ ಜನ್ಮ ತಗೊಳ್ತಾ ಅವರು ಎಲ್ಲ ವಿಕಾರದಲ್ಲಿ ಹೋಗ್ತಾರೆ. ಆದ್ರೆ ಯಾರೂ ಪರಂಧಾಮಕ್ಕೆ ಹೋಗೋದಿಲ್ಲ. ಎಲ್ರೂ ಹೋಗೋವಾಗ ವಿನಾಶ ಆಗುವಾಗಲೇ ಎಲ್ರೂ ಪರಂಧಾಮಕ್ಕೆ ಹೋಗೋದು. ಅಲ್ಲಿವರೆಗೂ ಎಲ್ರೂ ಇಲ್ಲೇ ಇರ್ತಾರೆ. ಈ ಕ್ರಿಸ್ತು ಆತ್ಮ ಬಂದಾಗ ಅಷ್ಟೊಂದು ದುಃಖ ಇರೋದಿಲ್ಲ. ಹಾಗಾಗಿ ಅವರು ಅದನ್ನೇ ಸ್ವರ್ಗ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಬರ್ತಾ ಅದು ನರಕವಾಗುತ್ತೆ. ಸೊ ಹಂಗಾಗಿ ಈ ಕ್ರಿಸ್ತು ಧರ್ಮ ಅನ್ನೋದು ಬೇರೆ ದೇಶದಿಂದ ಬಂದಿರೋದು. ಅಲ್ಲಿ ಅವರಿಗೆ ಅಷ್ಟೊಂದು ದುಃಖ ಅನ್ನೋದು ಇರೋದಿಲ್ಲ. ಅದರ ಪ್ರಭಾವನೂ ನಮ್ಮ ಭಾರತದ ಮೇಲೆ ಇರೋದ್ರಿಂದ ಭಾರತದಲ್ಲೂ ಕ್ರಿಶ್ಚಿಯನ್ ಧರ್ಮ ಅದರ ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಎಲ್ರಿಗೂ ಅರ್ಧ ಸುಖ ಅನ್ನೋದಿರುತ್ತೆ, ಅರ್ಧ ದುಃಖ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಕ್ರಿಶ್ಚಿಯನ್ ಧರ್ಮದವ್ರಿಗೆ 2500 ವರ್ಷ ಅಂತ ಇದ್ರೆ ಅದರಲ್ಲಿ 1000 ವರ್ಷ ಅವ್ರಿಗೆ ದುಃಖ ಅನ್ನೋದು ಇರೋದೇ ಇಲ್ಲ, ಸುಖವಾಗಿರ್ತಾರೆ. ಇನ್ನ ಮಿಕ್ಕಿದ್ದು ಟೈಮು ಅವರು ದುಃಖದಲ್ಲಿರ್ತಾರೆ. ಆದ್ರೆ ದೇವಿ ದೇವತಾ ಧರ್ಮದವ್ರಿಗೆ ಪೂರ್ತಿ 5000 ವರ್ಷ ಇರುತ್ತೆ. ಅದರಲ್ಲಿ ಅರ್ಧ ಅಂದ್ರೆ 2500 ವರ್ಷನೂ ಸಂಪೂರ್ಣವಾಗಿ ಸುಖದಲ್ಲಿ ಇರ್ತಾರೆ, ಸ್ವರ್ಗದಲ್ಲಿ ಇರ್ತಾರೆ. ಇನ್ನ ಮುಕ್ಕಾಲು ವಾಸಿ ಆಲ್ಮೋಸ್ಟ್ ಅವ್ರಿಗೆ ಸುಖನೇ ಇರ್ತಾರೆ. ಇಲ್ಲ ಕಾಲ್ ಭಾಗ ಅಷ್ಟೇ ಅವರು ದುಃಖನ ಅನುಭವಿಸ್ತಾರೆ. ಯಾಕಂದ್ರೆ ಅವರು ಪರಮಾತ್ಮನ ಜ್ಞಾನ ಕೇಳ್ಕೊಂಡಿರ್ತಾರಲ್ಲ, ಹಾಗಾಗಿ ಅವ್ರಿಗೆ ಅರ್ಧ ಸ್ವರ್ಗನೇ ಇರುತ್ತೆ. ಇಲ್ಲಿ ವಿಷಯಕ್ಕೆ ಬರೋದಾದ್ರೆ, ಪರಮಾತ್ಮ ಯಾಕೆ ಮರೆಯಾಗ್ತಾರೆ, ಮತ್ತೆ ಅವರಲ್ಲದೆ ಅವರ ಜ್ಞಾನನೂ ಮರೆಯಾಗ್ಬಿಡುತ್ತೆ. ಮತ್ತೆ ಯಾಕೆ ಇಲ್ಲಿ ಕೊನೆಯ 100 ವರ್ಷದಲ್ಲಿ ಮಾತ್ರ ಒಂದು ಈ ಶರೀರದ ಮೂಲಕ ನಮ್ಗೆ ಜ್ಞಾನ ಕೊಡ್ತಾರೆ. ಆಮೇಲೆ ನಾವು ಸ್ವರ್ಗದಲ್ಲಿ ದೇವತೆಗಳಾಗಿ ಹುಟ್ಟುತ್ತೇವೆ. ಮೊದಲಾಗಿ ಹುಟ್ಟೋದು ಶ್ರೀಕೃಷ್ಣನು. ಸ್ವರ್ಗದಲ್ಲಿ ಕೃಷ್ಣನಿಗೂ ಸಹ ಆ ಜ್ಞಾನ ಅನ್ನೋದು ಇರೋದಿಲ್ಲ, ಮರ್ತೋಗಿರ್ತಾರೆ. ಹಾಗಾಗಿ ದೇವತೆಗಳಿಗೂ ಈ ಜ್ಞಾನ ಅನ್ನೋದು ಇರೋದಿಲ್ಲ. ಇಲ್ಲಿ ಪರಮಾತ್ಮನ ಜ್ಞಾನ ಅವರು ಮರೀದೇ ಇದ್ದಿದ್ರೆ ಇಲ್ಲಿ ಎಲ್ರೂ ಕಲೆಗಳು ತುಂಬಾ ಸಂಪೂರ್ಣ ಕಲೆಗಳಾಗಿ ಇರ್ತಾ ಇದ್ರು. ಯಾರೂ ಈ ಸ್ವರ್ಗನ ನರಕ ಆಗೋದಿಕ್ಕಾಗ್ತಾನೆ ಇರಲಿಲ್ಲ.
ಆಗ ಈ ಸ್ವರ್ಗ ನರಕ ಅಂತ ಆಗ್ತಾನೆ ಇರ್ಲಿಲ್ಲ. ನರಕ ಆಗದೆ ಇದ್ದಿದ್ರೆ ಬೇರೆ ಆತ್ಮಗಳು ಪರಂಧಾಮದಿಂದ ಇಲ್ಲಿ ಇಳಿದು ಬರೋದಕ್ಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ದೇವತೆಗಳೇ ಇಡೀ ಚಕ್ರನ ಸುತ್ತಬೇಕಾಗಿರುತ್ತೆ. ಸ್ವರ್ಗದಲ್ಲಿರೋ ದೇವತೆಗಳು ಮಾತ್ರ ಈ ಜ್ಞಾನ ತಿಳ್ಕೊಂಡ್ಬಿಟ್ಟಿದ್ರೆ ಅವರೇನೆ ಪುನರ್ಜನ್ಮ ತಗೊಳ್ತಾ ಇರಬೇಕು. ಮತ್ತೆ ಈ ಜ್ಞಾನ ಇಲ್ಲದೆ ಇದ್ದಿದ್ರೆ ಆ ಕಲೆಗಳು ಕೂಡ ಅವರಲ್ಲಿ ಕಡಿಮೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅದು ಸ್ವರ್ಗದಿಂದ ನರಕನೂ ಆಗ್ತಾ ಇರಲಿಲ್ಲ. ಇಲ್ಲಿ ಮುಖ್ಯವಾದ ರಹಸ್ಯವಾದ ಮಾತೇನಂದ್ರೆ, ಈ ಪ್ರಕೃತಿ ಅದು ಪರಿವರ್ತನೆ ಆಗಲೇಬೇಕು. ಸತೋಪ್ರಧಾನವಾಗಿರುತ್ತೆ. ಮೊದಲು ಸತೋಪ್ರಧಾನ ಆಗಿರುತ್ತೆ, ಅದರಿಂದ ಕಡಿಮೆ ಆಗ್ತಾ ಸತೋ ಆಗುತ್ತೆ, ಆಮೇಲೆ ರಜೋ ಆಗುತ್ತೆ, ಆಮೇಲೆ ತಮೋ ಆಗುತ್ತೆ. ಹೀಗೆ ಪ್ರಕೃತಿ ಇಳಿಲೇಬೇಕು. ಅದು ಸ್ವರ್ಗದಿಂದ ನರಕ ಆಗ್ಲೇಬೇಕಾಗುತ್ತೆ. ಕೊನೆಗೆ ತಮೋಪ್ರಧಾನ ಆಗ್ಲೇಬೇಕು. ಈ ಕಡೆಯದಾಗಿ 100 ವರ್ಷ ತಮೋಪ್ರಧಾನ ಸ್ಥಿತಿಯೇ ಆಗಿದೆ. ಈಗ ನೋಡಿ, ಇಲ್ಲಿ ಜ್ಞಾನ ಸತೋಪ್ರಧಾನವಾಗಿ ಎಲ್ಲರೂ ಇದ್ದಿದ್ರೆ ಬೇರೆ ಆತ್ಮಗಳು ಇಲ್ಲಿ ಇಳಿದು ಬರೋ ಅವಕಾಶನೂ ಇರ್ತಾ ಇರ್ಲಿಲ್ಲ. ಮತ್ತೆ ಪರಮಾತ್ಮ ಇಲ್ಲೇ ಕೂತ್ಕೊಂಡು ಜ್ಞಾನ ಕೊಡ್ತಾ ಹೋಗಿದ್ದಿದ್ರೆ ಬೇರೆ ಈ ರೀತಿ ಪರಮಾತ್ಮ ಜ್ಞಾನ ಕೊಡ್ತಾನೆ ಇದ್ದಿದ್ರೆ, ಇಲ್ಲೇ ಇದ್ದಿದ್ರೆ ಈ ಪ್ರಕೃತಿನೂ ಸ್ಟಿಲ್ ತರ ಆಗೋಗಿರೋದು. ಅದು ಪರಿವರ್ತನೆನೇ ಆಗ್ತಾ ಇರಲಿಲ್ಲ. ಇಲ್ಲಿ ಪರಮಾತ್ಮ ಹೇಳ್ತಾರೆ, ನಾನು ನಾಟಕದಲ್ಲಿ ಬಂಧಿತನಾಗಿದ್ದೇನೆ ಅಂತ. ಅವರು ಯಾವ ಸಮಯದಲ್ಲಿ ಬರಬೇಕು, ಜ್ಞಾನ ಕೊಡಬೇಕು ಅಂದಾಗ ಮಾತ್ರನೇ ಅವ್ರು ಬರೋದು. ಮಿಕ್ಕಿದ ಉಳಿದ ಸಮಯದಲ್ಲಿ ಹೇಗೆ ನಡಿಬೇಕು ಅಂತ ಇದೆಯೋ ಡ್ರಾಮಾ, ಅದ್ರ ಪಾಡಿಗೆ ಅದು ನಡ್ಕೊಳ್ತಾ ಹೋಗುತ್ತೆ. ಉಳಿದಂಗೆ ಈ ನಾಟಕ ಚಕ್ರ ಸುತ್ತಾನೆ ಹೋಗುತ್ತೆ. ಪರಮಾತ್ಮ ಯಾವಾಗ ಬರಬೇಕು ಕೊನೆಯ 100 ವರ್ಷದಲ್ಲಿ ಅಂದ್ರೆ ಅವಾಗ ಮಾತ್ರ ಬರ್ತಾರೆ. ಆಗ ಪರಮಾತ್ಮ ಬಂದು ಅವರ ಪಾತ್ರನ ಅಭಿನಯಿಸಿ ಇಲ್ಲಿ ಬಂದು ನಮ್ಗೆ ಜ್ಞಾನನ ತಿಳಿಸ್ಕೊಡ್ತಾರೆ. ಇದೇ ಒಂದು ಮುಖ್ಯವಾದ ರಹಸ್ಯ. ಯಾಕೆ ಪರಮಾತ್ಮ ತನ್ನಂತಾನು ಮರೆಯಾಗಿದ್ದಾನೆ? ಇದುವೇ ನಿಜವಾದ ಶಿವನ ಪಾತ್ರ. ಯಾವಾಗ ಧರ್ಮ ಅತೀ ಗ್ಲಾನಿಯಾಗಿ ಮೋಸವಾಗುತ್ತೋ ಆಗ ಪರಮಾತ್ಮ ಬಂದು ಜ್ಞಾನವನ್ನ ಕೊಡ್ತಾರೆ. ಈ ಕಾರಣಕ್ಕೋಸ್ಕರನೇ ಪರಮಾತ್ಮ ಈ ಧರೆಗೆ ಬಂದಿಲ್ಲ, ಮರೆಯಾಗಿದ್ರು ಅನ್ನೋದಕ್ಕೆ ಇಲ್ಲಿ ಹೇಳ್ಬೋದು. ಹಾಗಾಗಿ ಎಲ್ಲಾ ಮತದಲ್ಲೂ ಇದನ್ನೇ ಹೇಳ್ತಾರೆ. ಎಷ್ಟು ಅತಿ ಹೆಚ್ಚು ವಿನಾಶ ಆಗುತ್ತೋ, ಅತಿ ಹೆಚ್ಚು ದುಃಖ ಆಗುತ್ತೋ, ಆಗ ನಾನು ಪರಮಾತ್ಮ ಬಂದು ಇಲ್ಲಿ ನಿಮ್ಗೆಲ್ಲ ನನ್ನ ಪರಂಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಬೇರೆ ಧರ್ಮದಲ್ಲಿ ಪ್ರಪಂಚದ ವಿನಾಶ ಅಷ್ಟೇ ಹೇಳಿದ್ದಾರೆ, ಆದ್ರೆ ಇಲ್ಲಿ ಸ್ವಯಂ ಪರಮಾತ್ಮನೇ ಬಂದು ಹೇಳ್ತಾ ಇದ್ದಾರೆ, ಇದನ್ನ ನಾನು ವಿನಾಶ ಅನ್ನೋದನ್ನ ಏರ್ಪಡಿಸಿ ಇದನ್ನ ಸ್ವರ್ಗವನ್ನಾಗಿ ಪರಿವರ್ತನೆ ಮಾಡ್ತೀನಿ ಅಂತ. ಹಾಗಾಗಿ ಈ ಪ್ರಪಂಚ ಅನ್ನೋ ಮುಳ್ಳು ಕಾಡನ್ನ ಅಳಿಸಿ ಹಾಕಿ ಅಲ್ಲೊಂದು ಹೂದೋಟವನ್ನು ನಿರ್ಮಿಸೋದಕ್ಕೆ ಸ್ವಯಂ ಭಗವಂತನೇ ಧರೆಗಿಳಿದು ಬಂದು ಈ ಪರಿವರ್ತನೆಯನ್ನ ಮಾಡ್ತಾ ಇದ್ದಾರೆ. ಸ್ವರ್ಗನ ರಚಿಸಿದ ಮೇಲೆ ಅಲ್ಲಿ ಪರಮಾತ್ಮನ ಪಾತ್ರ ಇನ್ನೇನಿರುತ್ತೆ. ಆಮೇಲೆ ಅವರು ಟೈಮ್ ಅನ್ನೋದನ್ನ ವೇಸ್ಟ್ ಮಾಡಲ್ಲ. ಅವರು ತಂಪಾಡಕ್ ತಾವು ಪರಂಧಾಮದಲ್ಲಿ ನೆಲೆಸಿರ್ತಾರೆ. ಇಲ್ಲಿ ಯಾಕಂದ್ರೆ ಇಲ್ಲಿ ಸ್ವರ್ಗದಲ್ಲಿ ದೇವತೆಗಳೆಲ್ಲರೂ ಆತ್ಮದ ಸ್ಥಿತಿಯಲ್ಲಿ ಇರ್ತಾರೆ ಹೊರತು ಅಲ್ಲಿ ಯಾವುದೇ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ ಅನ್ನೋದು ಇರೋದಿಲ್ಲ. ಇಲ್ಲಿ ಯಾವುದೇ ಕಾಮ ಅನ್ನೋದು ಇರೋದಿಲ್ಲ. ಮಕ್ಕಳಾಗುತ್ತೆ, ಆದ್ರೆ ಆ ಮಕ್ಕಳಾಗೋದು ಒಂದು ಯೋಗ ಬಲದಿಂದ ಆಗುತ್ತೆ ಹೊರತು ಯಾವುದೇ ದೇಹದ ಸಂಪರ್ಕದಿಂದ ಆಗೋದಿಲ್ಲ. ಅಂತ ಒಂದು ಸ್ವರ್ಗನ ಪರಮಾತ್ಮನ ಇಲ್ಲಿ ರಚನೆ ಮಾಡ್ತಾರೆ. ಇಲ್ಲಿ ಕಾಮ ಅನ್ನೋದು ಯಾವುದೂ ಇರೋದಿಲ್ಲ. ಆದ್ರೆ ಕೆಲವು ವ್ಯಕ್ತಿಗಳು ಇರ್ತಾರಲ್ಲ, ಅಂತದ್ ಯಾವುದು ಸ್ವರ್ಗ, ಅದು ಕಾಮನೇ ಇಲ್ದಿರ ಮಕ್ಕಳು ಹುಟ್ಟುತ್ತಾರೆ ಅಂತಾರಲ್ಲ ಅಂತ ಕೆಲವರು ಮಾತಾಡೋರು ಸಹ ಇದ್ದಾರೆ. ಈ ತರ ಅತಿ ಬುದ್ಧಿವಂತಿಕೆಯಿಂದ ಮಾತಾಡ್ತಾರಲ್ಲ, ಅಂತವ್ರನ್ನ ಅಳಿಸೋದಕ್ಕೋಸ್ಕರನೇ ಈ ವಿನಾಶ ಅನ್ನೋದು ನಡೆಯುತ್ತೆ. ಹಾಗಾಗಿ ಪರಮಾತ್ಮ ಕೊಡೋ ಜ್ಞಾನನ ತಗೊಳ್ಳದೆ ಅತಿ ಬುದ್ಧಿವಂತಿಕೆ ಮಾತಾಡೋರು ಇದ್ದಾರೆ. ಅವರನ್ನ ಪರಮಾತ್ಮ ಪರಂಧಾಮದಲ್ಲೇ ಇರಕ್ ಬಿಟ್ಬಿಟ್ಟು ಯಾರು ಈ ಜ್ಞಾನನ ತಗೊಳ್ತಾರೋ ಅವರನ್ನ ಇಲ್ಲಿ ಸ್ವರ್ಗದಲ್ಲಿ ಕಳಿಸಿ ಅವರನ್ನ ದೇವತೆಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಈ ಪರಮಾತ್ಮನ ಜ್ಞಾನನ ಈ ವಿಡಿಯೋನ ಯಾರು ನೀವೆಲ್ಲ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ನೀವೆಲ್ಲ ದೇವತೆಗಳಾಗುವಂತ ಅರ್ಹರ ಇರೋರೆ. ಹಾಗಾಗಿ ನೀವು ನೋಡಿ ಅದೃಷ್ಟದಲ್ಲಿ ನೀವು ಈ ವಿಡಿಯೋನೆಲ್ಲ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನೀವು ಪರಮಾತ್ಮನ ಜ್ಞಾನ ತಗೊಂಡು ದೇವತೆಗಳಾಗುವರೆ. ಇಲ್ಲಿ ನಾನು ಮಾತಾಡ್ತಾ ಇರೋದು ಪರಮಾತ್ಮ ಹೇಳಿರೋ ಜ್ಞಾನದಲ್ಲಿ ಒಂದು ಅಂಶ ಮಾತ್ರ ಅಷ್ಟೇ. ನೀವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಬ್ರಹ್ಮಕುಮಾರಿಯ ಸೆಂಟರ್ಗೆ ಹೋಗಿ ಅಲ್ಲಿ ಎಲ್ಲವೂ ಉಚಿತವಾಗಿ ನಿಮಗೆ ಹೇಳಿಕೊಡಲಾಗುತ್ತೆ. ಸೆಂಟರ್ಗೆ ಹೋಗಿ ನೀವು ಈ ಜ್ಞಾನ ತಿಳ್ಕೊಳ್ಳಿ. ಅದು ಅಲ್ಲದೆ ನಿಮಗೆ ಇಂಟರ್ನೆಟ್ ಅಲ್ಲಿ ನೀವು
www.bk.luhar ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ನೀವು ಕನ್ನಡ ಮುರುಳಿನ ಪರಮಾತ್ಮ ಹೇಳೋ ಜ್ಞಾನನ ಡೈರೆಕ್ಟ್ ಆಗಿ ನೀವಲ್ಲಿ ಓದಿ ತಿಳ್ಕೋಬಹುದು. ಅದನ್ನ ನೀವು ಓದಿ ತಿಳ್ಕೊಳ್ಳಿ. ಮತ್ತೆ ಓಂ ಶಾಂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಂ ಶಾಂತಿ. ಇವತ್ತು ನಾವು ನೋಡೋ ಟಾಪಿಕ್ ಏನು ಅಂದರೆ ಪರಮಾತ್ಮ ಏಕೆ ಮರೆಯಾಗಿದ್ದಾರೆ, ನಮ್ಮೆಲ್ಲರಿಂದ ಯಾಕೆ ಅವರು